ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರಿನ ಹಲವೆಡೆ ಇವತ್ತು ಮಳೆ ಸಿಂಚನವಾಯಿತು. ಸಂಜೆ ನಗರದ ಮೆಜೆಸ್ಟಿಕ್ ಮಾರ್ಕೆಟ್, ರಿಚ್ಮಂಡ್ ಸರ್ಕಲ್, ಶಾಂತಿನಗರ ಸೇರಿದಂತೆ ಹಲವು ಭಾಗದಲ್ಲಿ ಮಳೆ ಸುರಿಯಿತು. ಇದರಿಂದಾಗಿ ವಾಹನ ಸವಾರರು ಪರದಾಡಿದ್ರು. ಗ್ರಾಹಕರಿಂದ ಮನಸೋ ಇಚ್ಛೆ ದರ ವಸೂಲಿ ಮಾಡುತ್ತಿರುವ ಆರೋಪದ ಬೆನ್ನಲ್ಲೇ ಓಲಾ, ಊಬರ್, ರ್ಯಾಪಿಡೋ ಮತ್ತು ನಮ್ಮ ಯಾತ್ರಿ ಕಂಪನಿಗಳಿಗೆ ಸಾರಿಗೆ ಇಲಾಖೆ ನೋಟಿಸ್ ನೀಡಿದೆ. ನೋಟಿಸ್ಗೆ 7 ದಿನಗಳ ಒಳಗೆ ಉತ್ತರ ನೀಡಬೇಕು, ಇಲ್ಲಾಂದ್ರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ಈ ಅಗ್ರಿಗೇಟರ್ ಕಂಪನಿಗಳು ಏನ್ ಅನ್ಕೊಂಡಿದೆ ಅಂದ್ರೆ ತಾವು ಸಂವಿಧಾನಕ್ಕಿಂತ ನೆಲದ ಕಾನೂನಕ್ಕಿಂತ ದೊಡ್ಡವು, ಇವು ಯಾರನ್ನು ಬೇಕಾದ್ರೂ ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋಂಥ ಒಂದು ಧೋರಣೆಯನ್ನ ಇವತ್ತು ಇವರು ಹೊಂದಿದ್ದಾರೆ. ಇದಕ್ಕೆ ನೋಟಿಸ್ ಜಾರಿ ಮಾಡೋದು ಒಂದೇ ಅಲ್ಲ, ದಯವಿಟ್ಟು ತಾವು ನಮ್ಮಲ್ಲಿರ್ತಕ್ಕಂಥ ಅಗ್ರಿಗೇಟರ್ ರೂಲ್ಸ್ ಅಲ್ಲಿ ಸರಿಯಾದಂತ ತಿದ್ದುಪಡಿಯನ್ನು ತನ್ನಿ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕೇವಲ 5 ದಿನಗಳಲ್ಲಿ 2.45 ಲಕ್ಷ ಮಂದಿ ಆಗಮಿಸಿದ್ದು, ಬರೋಬ್ಬರಿ 1.10 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಹೂವುಗಳಲ್ಲಿ ಅರಳಿದ ಗಂಗಾ ಸಾಮ್ರಾಜ್ಯದ ವೈಭವ ಕಣ್ತುಂಬಿಕೊಳ್ಳಲು ಜನರ ದಂಡೆ ಬರ್ತಿದೆ. ಆಗಸ್ಟ್ 15ರ ಒಳಗೆ 10 ಲಕ್ಷಕ್ಕೂ ಅಧಿಕ ಜನರು ಆಗಮಿಸುವ ನಿರೀಕ್ಷೆ ಇದೆ. ಫ್ಲವರ್ಸ್ ಅಂತೂ ತುಂಬ ಇನೋವೇಟಿವ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಎಲ್ಲ ಬೇರೆ ಬೇರೆ ಇಂಡಸ್ಟ್ರೀಸಿಂದ ಕೂಡ ಅದು ಪ್ರೊವೈಡ್ ಮಾಡ್ತಾರೆ, ಅಂದರೆ ಲೈಕ್ ಶೋಕೇಸ್ ಮಾಡ್ತಾರೆ. ಸೊ ಅದು ಅಷ್ಟೇ ಒಂದೊಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಟ್ರೈ ಮಾಡಿದ್ದಾರೆ ಈ ಸರಿ. ಆ್ಯಂಡ್ ಇಲ್ಲಿ ಆನೆದಾಗಿರ್ಬೋದು ಮತ್ತು ಆ ರಾಜರದು ಒಂದೊಂದು ಲೈಕ್ ಪಿಕ್ಚರೈಸೇಷನ್ ಮಾಡಿದ್ದಾರೆ ಕ್ರಿಯೇಟಿವ್ ಆಗಿ. ಅದು ಎಷ್ಟು ಕ್ಲೀನಾಗಿ, ನಮಗೆ ಅವ್ರ ಹೆಸರುಗಳು ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ. ಸೊ ನಾವಿಲ್ಲಿ ನೋಡಿದಾಗ ಓಕೆ ಅವ್ರ ಬಗ್ಗೆ ಒಂದು ಗೂಗಲಲ್ಲಿ ಎಕ್ಸ್ಪ್ಲೋರ್ ಮಾಡಿದಾಗ ಅದೊಂಥರ ಖುಷಿ ಆಗ್ತಿದೆ. ಆ್ಯಂಡ್ ಆ ಫ್ಲವರ್ಸ್ ಇರ್ಬೋದು, ಎವ್ರಿಥಿಂಗ್ ಆರ್ ಸೋ ಗುಡ್.